ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನಲ್ಲಿ ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕಾರ್ಪೊರೇಟ್ ಅಕೌಂಟಿಂಗ್ ಕಂಪ್ನಿ ಫೈನಲ್ ಅಕೌಂಟ್ಸ್ ಮೇಲೆ ಒಂದು ಪ್ರಾಬ್ಲಮ್ ಇದೆ ನೋಡ್ರಿ. ಸೊ ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಓಕೆ, ಸೊ ಈಗ ಕ್ವಶನ್ ನಂಬರ ನೀವು ನೋಡ್ಬೋದು 6 ಅಂತ ಇದೆಯಲ್ಲ. ಸೊ ಇದು ಆ್ಯಕ್ಚುಲಾಗಿ 2024 ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಬೆಳಗಾವಿ ಸೊ ಕ್ವಶನ್ ಪೇಪರ್ದಲ್ಲಿ ಇರುವಂಥ 5 ಮಾರ್ಕ್ಸ್ದ ಒಂದು ಪ್ರಾಬ್ಲಮ್ ಇದು. ಓಕೆ, 5 ಮಾರ್ಕ್ಸ್ದಾಗ ಒಂದು ಕ್ವಶನ್ ಏನು ಕೇಳಿದ್ದಾರೆ. ಸೊ ವೆರಿ ಸಿಂಪಲ್, ಜಸ್ಟ್ ನೀವು ಒಂದು 4-5 ನಿಮಿಷದಾಗ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೀರಾ. ಓಕೆ, ಸೊ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದು ನೋಡೋಣ. ಓಕೆ, ಸೊ ಈಗ ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆ್ಯಸ್ ಪರ್ ಪಾರ್ಟ್ 2 ಅಂತ ಹೇಳ್ತಾರೆ. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಸ್ ಪರ್ ಪಾರ್ಟ್ 2 ಪ್ರಕಾರ ಅಕಾರ್ಡಿಂಗ್ ಟು ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ ಇದೆ. ಸೊ ಆಫ್ ರಿವೈಸ್ಡ್ ಶೆಡ್ಯೂಲ್ 6 ಅಂತ ಹೇಳ್ತಾರೆ. ಸೊ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ. ಸೊ ನಿಮಗೆಲ್ಲ ಗೊತ್ತಿದೆ, ಪ್ರಾಫಿಟ್ ಆ್ಯಂಡ್ ಲಾಸ್ದ ಫಾರ್ಮೇಟ್ ಗೊತ್ತಿದೆ. ನಾನು ಡೈರೆಕ್ಟಾಗಿ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನೋಡ್ರಿ, ರೆವೆನ್ಯೂ ಫ್ರಾಮ್ ಆಪ್ರೇಷನ್ ಕೊಟ್ಟಿದ್ದಾರೆ 20 ಲ್ಯಾಕ್ ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಇದಾದ ನಂತರ ಅದರ್ ಇನ್ಕಮ್ ಕೊಟ್ಟಿದ್ದಾರೆ 2 ಲ್ಯಾಕ್ ರುಪೀಸ್. ನೆಕ್ಸ್ಟ್ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಕೊಟ್ಟಿದ್ದಾರೆ 15 ಲ್ಯಾಕ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಥವಾ ಎಂಪ್ಲಾಯಿ ಬೆನಿಫಿಟ್ ಎಕ್ಸಾಂಪಲ್ ಆಗಬಾರ್ದು. ಇದು ಆ್ಯಕ್ಚುಲಿ ಆಗಿದೆ ಕಾಸ್ಟ್ ಅಂತ ಆಗಬೇಕಾಗಿತ್ತು, ಎಕ್ಸಾಂಪಲ್ ಅಂತ ಕೊಟ್ಟಿದ್ದಾರೆ. ಸೊ ಕಾಸ್ಟ್ ಇದೆ, ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತೇಳಿ 3,20,000 ಇದೆ. ನೆಕ್ಸ್ಟ್ ಒನ್ನ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಅಂತೇಳಿ ಕೊಟ್ಬಿಟ್ಟಿದ್ದಾರೆ 1,80,000 ಅಂತೇಳಿ ಕೊಟ್ಟಿದ್ದಾರೆ. ಓಕೆ, ಸೊ ಏನಿಲ್ಲ, ನೀವು ಜಸ್ಟ್ ಒಂದು ಫಾರ್ಮೇಟ್ ಹಾಕ್ಬೇಕ್ರಿ, ನೋಟ್ಸ್ ಟು ಅಕೌಂಟ್ಸ್ ಹಾಕಿದ್ರೆ ಮುಗಿದು ಹೋಯ್ತು. ಓಕೆ, ಸೊ ಇದನ್ನ ಸೊಲ್ಯೂಷನ್ ಅಂತ ಹಾಕ್ರಿ. ಸೊ SCP ಸಿಲೆಬಸ್ ಪ್ರಕಾರ ಈ ಥರನೇ ಸಾಲ್ವ್ ಮಾಡ್ಬೇಕು ನೀವು ಇದನ್ನ ಪ್ರಾಬ್ಲಮನ್ನು. ಸೊ ನೋಡ್ರಿ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಂತ ಹಾಕ್ಬೋದು ನೀವು. ಫಾರ್ ದ ಇಯರ್ ಎಂಡಿಂಗ್ ಕೊಟ್ಟಿರಿ ಅಂದರೆ ಇಯರ್ ಎಂಡಿಂಗ್ ಕೂಡ ನೀವು ಹಾಕ್ಬೋದು. ಇಯರ್ ಎಂಡಿಂಗ್ ಏನು ಕೊಟ್ಟಿಲ್ಲ. ಸೊ ಇಷ್ಟು ಕಾಲಮ್ ಮಾಡಿಬಿಡ್ರಿ, ಜಸ್ಟ್ ಸಿಂಪಲ್ ಇದೆ. ಫಸ್ಟ್ ಪರ್ಟಿಕ್ಯುಲರ್ಸ್ ಅಂತ ಮಾಡಿರಿ, ನೋಟ್ ನಂಬರ್ ಮಾಡಿರಿ, ಅಮೌಂಟ್ ಅಂತೇಳಿ ಮಾಡಿಬಿಡ್ರಿ. ಓಕೆ, ನೋಟ್ ನಂಬರ್, ಅಮೌಂಟ್. ಸೊ ಇದಾದ ನಂತರ ಇಲ್ಲಿ ಏನು ತೆಗೆದುಕೊಳ್ಬೇಕಂದ್ರೆ ಫಸ್ಟ್ ಇನ್ಕಮನ್ನು ಮೆನ್ಷನ್ ಮಾಡಬೇಕು. ಯಾವಾಗಲೂ ಫಸ್ಟ್ ಇನ್ಕಮ್ಸ ತೆಗೆದುಕೊಳ್ಬೇಕು. ಸೊ ಇದಾದ ನಂತರ ಎಕ್ಸ್ಪೆನ್ಸಸ್ಸನ್ನು ತೆಗೆದುಕೊಳ್ಬೇಕು. ಓಕೆ, ನಿಮ್ಗೆ ಗೊತ್ತಿದೆ ಇದು ಫಾರ್ಮೇಟ. ಸೊ ಈಗ ನೋಡಿರಿ, ಇನ್ಕಮ್ ಅಂದರೆ ಯಾವ್ಯಾವ ಬರ್ತಾವೆ ನೋಡಿರಿ. ಫಸ್ಟ್ ರೆವೆನ್ಯೂ ಫ್ರಾಮ್ ಆಪ್ರೇಷನ್ ಏನಿದೆಯಲ್ಲ, ಸೊ ಇದು ಇನ್ಕಮ್ ಇದೆ. ಸೊ ನೆಕ್ಸ್ಟ್ ಅದರ್ ಇನ್ಕಮ್, ಇದು ಕೂಡ ಇನ್ಕಮ್ ಇದೆ 2 ಲ್ಯಾಕ್ ರುಪೀಸ್. ಓಕೆ, ಸೊ ಇವನ್ನೆರಡು ನಾವು ತೆಗೆದುಕೊಳ್ಬೇಕು. ಸೊ ಇಷ್ಟು ಫಾರ್ಮೇಟ್ ಹಾಕಿ ಸ್ವಲ್ಪ ನೀವು ನೋಟ್ಸ್ ಟು ಅಕೌಂಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು. ಇದಾದ ನಂತರ ಸ್ವಲ್ಪ ಏನು ಮಾಡ್ರಿ, ಇಷ್ಟು ಫಾರ್ಮೇಟ್ ಹಾಕಿಬಿಡ್ರಿ. ಜಸ್ಟ್ ನಿಮ್ಗೆ ಕ್ವಶನ್ ನೋಡಿ ನಿಮ್ಗೆ ಎಷ್ಟು ಫಾರ್ಮೇಟ್ ಹಾಕ್ಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಇದಾದ ನಂತರ ಇಲ್ಲಿ ಒಂದು ಸ್ವಲ್ಪ ಏನು ಮಾಡ್ರಿ, ನೋಟ್ಸ್ ಟು ಅಕೌಂಟ್ಸನ್ನು ಮೆನ್ಷನ್ ಮಾಡ್ಬೇಕು ನೀವು ಕಂಪಲ್ಸರಿ. ಇದಕ್ಕೆ ಮಾರ್ಕ್ಸ್ ಇರ್ತಾವೆ. ಓಕೆ, ಸೊ ನೋಟ್ ನಂಬರ್ 1 ಮೆನ್ಷನ್ ಮಾಡಿರಿ. ನೋಟ್ ನಂಬರ್ 1ದಾಗ ನಾವು ಏನು ಮಾಡ್ತೀವಿ ಹೇಳ್ರಿ, ರೆವೆನ್ಯೂ ಫ್ರಾಮ್ ಆಪ್ರೇಷನ್ಸನ್ನು ಮೆನ್ಷನ್ ಮಾಡ್ತೇವೆ. ಓಕೆ, ರೆವೆನ್ಯೂ ಫ್ರಾಮ್ ಆಪ್ರೇಷನ್ಸ್ ಅಂತ ಹೇಳ್ಕೊಡ್ರಿ. ಸೊ ಮೆನಿ ಯಾವ ಐಟಮ್ಸ್ ಇರ್ತಾವಲ್ಲ, ಸೊ ಅವನ್ನ ಮೆನ್ಷನ್ ಮಾಡಬೇಕು. ರೆವೆನ್ಯೂ ಫ್ರಾಮ್ ಆಪ್ರೇಷನ್ದಾಗ ಡೈರೆಕ್ಟ್ ಒಂದೇ ಕೊಟ್ಟಿದ್ದಾರೆ, ಯಾವುದೂ ಇಲ್ಲ ಅಂದ್ರೆ ಡೈರೆಕ್ಟ್ ಮೆನ್ಷನ್ ಮಾಡಿರಿ. 20 ಲ್ಯಾಕ್ ಅಂತಿದೆ. ಓಕೆ, ಸೊ ಇದನ್ನ ರೆವೆನ್ಯೂ ಫ್ರಾಮ್ ಆಪ್ರೇಷನ್ 20 ಲ್ಯಾಕ್ ಅಂತ ಮೆನ್ಷನ್ ಮಾಡಿರಿ. ಸೊ ಟೋಟಲ್ ಮಾಡಿರಿ, ಎಷ್ಟು ಬರುತ್ತೆ 20 ಲ್ಯಾಕ್ ರುಪೀಸ್, ಟೋಟಲ್ 20 ಲ್ಯಾಕ್. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡಿರಿ, ನೋಟ್ ನಂಬರ್ 2 ಮೆನ್ಷನ್ ಮಾಡಬೇಕು. ಓಕೆ, ಸೊ ನೋಟ್ ನಂಬರ್ 2 ಏನಿದೆ ಅದರ್ ಇನ್ಕಮ್ ಅಂತ ಮೆನ್ಷನ್ ಮಾಡಿರಿ. ಸೊ ಫಸ್ಟಿಗೆ ನೋಟ್ಗಳೆಲ್ಲ ಬರ್ಕೋಬೇಕು ನೀವು. ಅದರ್ ಇನ್ಕಮ್ ಅಂತ ಮೆನ್ಷನ್ ಮಾಡಿರಿ. ಪ್ರಾಬ್ಲಮ್ದಾಗ ನೋಡಿರಿ, ಅದರ್ ಇನ್ಕಮ್ ಎಷ್ಟು ಕೊಟ್ಟಿದ್ದಾರೆ, 2 ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರಲ್ಲ. ಸೊ ಅದರ್ ಇನ್ಕಮ್ 2 ಲ್ಯಾಕ್ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಟೋಟಲ್ ಮಾಡಿರಿ, ಇದನ್ನ ಎಷ್ಟು ಅಮೌಂಟ್ ಆಯಿತು 2 ಲ್ಯಾಕ್ ರುಪೀಸ್ ಅಂತ ಹೇಳ್ಬೋದು ನೀವು. ಓಕೆ, ಸೊ ಇದಾದ ನಂತರ ನೋಟ್ ನಂಬರ್ 3 ನೋಡ್ರಿ, ಕಾಸ್ಟ್ ರಿಲೇಟೆಡ್ ಬರುತ್ತೆ, ಎಂಪ್ಲಾಯಿ ಕಾಸ್ಟ್ ರಿಲೇಟೆಡ್ ಬರುತ್ತೆ. ಸೊ ಸಾರಿ, ಎಂಪ್ಲಾಯಿ ಕಾಸ್ಟ್ ಅಲ್ಲ, ಕಾಸ್ಟ್ ರಿಲೇಟೆಡ್ ಬರುತ್ತೆ ಇನ್ಫಾರ್ಮೇಷನ್. ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅದು. ಸೊ ಇದನ್ನ ನೋಟ್ ನಂಬರ್ 3ದಾಗ ತೆಗೆದುಕೊಳ್ಬೇಕು ನೀವು. ಸೊ ನೋಟ್ ನಂಬರ್ 3ದಾಗ ಏನು ಮಾಡಿರಿ, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ಅಂತೇಳಿ ತೆಗೆದುಕೊಳ್ಬೇಕು 15 ಲ್ಯಾಕ್ ಅಂತೇಳಿ. ನೆಕ್ಸ್ಟ್ ಟೋಟಲ್ ಕೂಡ ಮಾಡ್ರಿ, ಇದನ್ನ ಎಷ್ಟು ಬರುತ್ತೆ 15 ಲ್ಯಾಕ್ ರುಪೀಸ್. ಓಕೆ, ಟೋಟಲ್ ಏನಿಲ್ಲರಿ, ಜಸ್ಟ್ ಮೆನ್ಷನ್ ಮಾಡೋದಿದೆ ಅಷ್ಟೇನು ಭಾಳ ಕಾಂಪ್ಲಿಕೇಟೆಡ್ ಏನು ಪ್ರಾಬ್ಲಮ್ ಇಲ್ಲಿದೆ. ಸೊ ಇದಾದ ನಂತರ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತೇಳಿ ಬರುತ್ತೆ. ಸೊ ಅಮೌಂಟ್ ಎಷ್ಟಿದೆ 3,20,000 ಇದೆಯಲ್ಲ. ಸೊ ಇದನ್ನ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್. ನೆಕ್ಸ್ಟ್ ನೀವು ನೋಟ್ ನಂಬರ್ ಕಂಟಿನ್ಯೂ ಮಾಡ್ಕೋತ ಹೋಗ್ಬೋದು. ಇಲ್ಲಿ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ 3,20,000 ಮೆನ್ಷನ್ ಮಾಡಿರಿ. ಸೊ ಟೋಟಲ್ ಕೂಡ 3,20,000 ಆಯಿತು. ಓಕೆ, ಸೊ ಈ ಥರ. ಸೊ ಇದಾದ ನಂತರ ಏನು ಮಾಡಬೇಕು, ಇಷ್ಟು ನಾವು ನೋಡ್ರಿ, ಮತ್ತೇನು ಪ್ರಾಬ್ಲಮ್ದಾಗ ಏನು ಉಳಿದಿದೆ, ಇದೊಂದು ಉಳಿದಿದೆ ಅಲ್ಲ ಪಾಯಿಂಟ್, ಟ್ಯಾಕ್ಸ್ ಒಂದು ಉಳಿದಿದೆ, ಅದನ್ನ ನಂತರ ತೆಗೆದುಕೊಳ್ಳೋಣ. ಅದಕ್ಕೆ ಯಾವುದೋ ನೋಟ್ಗಳೇನು ಬೇಡ.
ಸೊ ಡೈರೆಕ್ಟಾಗಿ ಏನು ಮಾಡಿರಿ, ರೆವೆನ್ಯೂ ಫ್ರಾಮ್ ಆಪ್ರೇಷನ್ನ ನೋಟ್ ನಂಬರ್ 1 ಅಂತ ಮೆನ್ಷನ್ ಮಾಡಿರಿ. ನೋಟ್ ನಂಬರ್ 1ದಾಗ ಎಷ್ಟು ಕೊಟ್ಟಿದ್ದಾರೆ, 20 ಲ್ಯಾಕ್ ಕೊಟ್ಟಿದಾರಲ್ಲ. ಸೊ ಡೈರೆಕ್ಟಾಗಿ ಇದನ್ನು ಮೆನ್ಷನ್ ಮಾಡಬೇಕು, 20 ಲ್ಯಾಕ್ ರುಪೀಸ್ ಅಂತೇಳಿ ಮೆನ್ಷನ್ ಮಾಡಿರಿ. ಓಕೆ, ಸೊ ಇದಾದ ನಂತರ ಅದರ್ ಇನ್ಕಮ್ ಬಿ ಅಂತೇಳಿ ತೆಗೆದುಕೊಳ್ರಿ. ಇದಕ್ಕೆ ನೋಟ್ ನಂಬರ್ 2 ಅಂತೇಳಿ ಮೆನ್ಷನ್ ಮಾಡಬೇಕು ನೀವು. ಸೊ ಅದರ್ ಇನ್ಕಮ್ ಎಷ್ಟು ಬಂದಿದೆ ನೋಡ್ರಿ, 2 ಲ್ಯಾಕ್ ರುಪೀಸ್ ಬಂದಿದೆ. ಓಕೆ, ಸೊ ಅದನ್ನು ಮೆನ್ಷನ್ ಮಾಡಿರಿ. ಸೊ ನೆಕ್ಸ್ಟ್ ನೋಡಿರಿ, ಇನ್ನು ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ ಟೋಟಲ್ ಇದು ಎತ್ತರದ ಟೋಟಲ್ ರೀ ಹೇಳ್ರಿ. ಇನ್ಕಮ್ಸದ ಟೋಟಲ್ ಎಷ್ಟಾಯಿತು, 22 ಲ್ಯಾಕ್ ಆಯಿತು. ಓಕೆ, ಸೊ 22 ಲ್ಯಾಕ್. ನೆಕ್ಸ್ಟ್ ಇನ್ನು ಎಕ್ಸ್ಪೆನ್ಸಸ್ ಅಂತ ಹಾಕಿ ಫಸ್ಟ್ ಪಾಯಿಂಟ್ ಹಾಕ್ರಿ, ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್. ಸೊ ಇದನ್ನ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ಡ್ ನೋಡ್ರಿ, ನೋಟ್ ನಂಬರ್ ಎಷ್ಟಿದೆ, 3 ಅಂತಿದೆ. ಅಮೌಂಟ್ ಎಷ್ಟಿದೆ ನೋಡ್ರಿ ಇಲ್ಲಿ, 15 ಲ್ಯಾಕ್ ರುಪೀಸ್ ಅಂತಿದೆಯಲ್ಲ. ಸೊ ನೋಟ್ ನಂಬರ್ 3 15 ಲ್ಯಾಕ್ ರುಪೀಸ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇದಾದ ನಂತರ ನೆಕ್ಸ್ಟ್ ನೋಡ್ರಿ, ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಂತಿದೆ. ಓಕೆ, ನೋಟ್ ನಂಬರ್ 4 ಇದೆ, ನೋಟ್ ನಂಬರ್ 3 ಆಯಿತು. ನೋಟ್ ನಂಬರ್ 4 ಎಷ್ಟಿದೆ ನೋಡ್ರಿ, ಪ್ರಾಬ್ಲಮ್ದಾಗ ಅಬ್ಸರ್ವ್ ಮಾಡಿರಿ, 3,20,000 ಇದೆ. ನೋಟ್ ನಂಬರ್ 4 3,20,000 ಮೆನ್ಷನ್ ಮಾಡಬೇಕು. ಸೊ ಈಗೇನು ಮಾಡಿರಿ, ಈಗ ಎಕ್ಸ್ಪೆನ್ಸಸ್ಸನ್ನು ಟೋಟಲ್ ಮಾಡ್ಕೋಬೇಕು. ಎಕ್ಸ್ಪೆನ್ಸಸ್ ಟೋಟಲ್ ಮಾಡಿರಿ ಎಷ್ಟು ಬರುತ್ತೆ, 18,20,000 ಬರುತ್ತೆ. ಸೊ ಯಾವ ಎಕ್ಸ್ಪೆನ್ಸಸ್ ನೋಡ್ರಿ, ಇದು 15 ಲ್ಯಾಕ್ ಒಂದು 3,20,000. ಸೊ ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತೇಳಿ ಬರುತ್ತೆ. ಸೊ ಇದರಲ್ಲಿ ಇನ್ಕಮ್ಸ್ದಲ್ಲಿ ಎಕ್ಸ್ಪೆನ್ಸಸ್ಸನ್ನು ಲೆಸ್ ಮಾಡಬೇಕು. ಓಕೆ, ಸೊ ಇನ್ಕಮ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿರಿ, 22 ಲ್ಯಾಕ್ ಆನ್ಸರ್ ಬಂದಿದ್ದಿಲ್ಲ. ಇನ್ಕಮ್ಸ 22 ಲ್ಯಾಕ್ ಮೈನಸ್ 18,20,000 ಮಾಡಬೇಕು. ಓಕೆ, 18,20,000 ಇವ್ನು ಮಾಡಿದಾಗ ಅಮೌಂಟ್ ಎಷ್ಟು ಬರುತ್ತೆ, ಸೊ ಈಗ 3,80,000 ಬರುತ್ತೆ. ಸೊ ಇದು ಏನಂದರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಇದಕ್ಕೆ ಶಾರ್ಟ್ ಫಾರ್ಮ್ದಾಗ PBT ಅಂತಾರೆ, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ಬಿಫೋರ್ ಟ್ಯಾಕ್ಸ್ ಆದ್ಮೇಲೆ ಏನು ಮಾಡ್ಬೇಕ್ರಿ, ಲೆಸ್ ಟ್ಯಾಕ್ಸ್ ಮಾಡ್ಬೇಕಲ್ಲ. ಸೊ ಟ್ಯಾಕ್ಸ್ ನೋಡ್ರಿ ಎಷ್ಟು ಪರ್ಸಂಟೇಜ್ ಕೊಟ್ಟಿದಾರೋ, ಏನು ಕೊಟ್ಟಿದ್ದಾರೆ ನೋಡ್ರಿ, ಪರ್ಸಂಟೇಜ್ ಏನು ಕೊಟ್ಟಿಲ್ಲ, ಅಮೌಂಟ್ ಕೊಟ್ಟಿದ್ದಾರೆ. 1,80,000 ಅಮೌಂಟ್ ಕೊಟ್ಟಿದ್ದಾರಲ್ಲ. ಸೊ ಡೈರೆಕ್ಟಾಗಿ ಇನ್ನು ಅಮೌಂಟ್ ತೊಗೊರಿ, 1,80,000. ಸೊ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 2 ಲ್ಯಾಕ್ ರುಪೀಸ್ ಬರುತ್ತೆ. ಇದೇ ಫೈನಲ್ ಏನ್ರಿ, ನೆಟ್ ಪ್ರಾಫಿಟ್ 2 ಲ್ಯಾಕ್ ರುಪೀಸ್ ಅಂತ ಹೇಳ್ಬೋದು. ಓಕೆ, ಸೊ ಈ ಥರ ಪ್ರಾಬ್ಲಮ್ ಇದೆ ಇದಕ್ಕೆ. ಬಟ್ ಕಂಪಲ್ಸರಿ ನೀವು ನೋಟ್ಸ್ ಟು ಅಕೌಂಟ್ಸನ್ನು ಮೆನ್ಷನ್ ಮಾಡಬೇಕು. ಅವರು ಯಾವುದೋ ಪ್ರಾಬ್ಲಮ್ ಕೇಳಿದ್ರು ನೀವು ನೋಟ್ಸ್ ಟು ಅಕೌಂಟ್ಸ್ ಮೆನ್ಷನ್ ಮಾಡೋದು. ಬರೀ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳಿದ್ರು ನೋಟ್ಸ್ ಟು ಅಕೌಂಟ್ಸ್ ಮೆನ್ಷನ್ ಮಾಡಬೇಕು. ಬ್ಯಾಲೆನ್ಸ್ ಶೀಟ್ ಕೇಳಿದ್ರು ಕೂಡ ನೋಟ್ಸ್ ಟು ಅಕೌಂಟ್ಸ ಮೆನ್ಷನ್ ಮಾಡಬೇಕು. ಓಕೆ, ಸೊ ಇವಾಗಿದ SCP ಸಿಲೆಬಸ್ದಲ್ಲಿ ಈ ಥರ ಕ್ವಶನ್ಸ ಕೇಳಿದ್ದಾರೆ ನೋಡ್ರಿ. ಓಕೆ, ಸೊ ಆ್ಯಕ್ಚುಲಾಗಿ 2024ದಲ್ಲಿ NEP ಸಿಲೆಬಸ್ ಇದೆ. ಓಕೆ, NEP ಸಿಲೆಬಸ್ ಇದೆ. ನಾ ಈ ಪ್ರಾಬ್ಲಮನ್ನು SCP ಸಿಲೆಬಸ್ಗೆ ಕನ್ವರ್ಟ್ ಮಾಡಿದ್ದೇನೆ. ಅಂದರೆ SCP ಸಿಲೆಬಸ್ ಪ್ರಕಾರ P&L ಯಾವ ಥರ ಸಾಲ್ವ್ ಮಾಡಬೇಕು ಆ ಥರ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ದೀನಿ. ನೀವು ಇದನ್ನ ರೆಫರೆನ್ಸ್ಗಾಗಿ ಯೂಸ್ ಮಾಡ್ಕೋಬೇಕು. ನೀವು ಪ್ರಾಬ್ಲಮನ್ನು ನೋಡಿ ಇಟ್ಕೋರಿ ಇದನ್ನ. ನೆಕ್ಸ್ಟ್ ಈ ಥರ ಕ್ವಶನ್ಸ 2024 ಇಯರ್ದಲ್ಲಿ ಕೇಳಿದ್ದಾರೆ. ಸೊ ಇದೇ ರೀತಿ ನೀವು ಕೂಡ ಬೇರೆ ಬೇರೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾಯಿರಿ. ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಈ ಥರ ಇದು ಪ್ರಾಬ್ಲಮ್ ಇದೆ. ಇದ್ರ ಮೇಲೆ P&L ಮೇಲೆ ಪ್ರಾಬ್ಲಮ್ಸ್ ಇದ್ದಾವೆ, ಅವನು ಕೂಡ ನೋಡ್ರಿ. ಬ್ಯಾಲೆನ್ಸ್ ಶೀಟ್ ಮೇಲೆ ಪ್ರಾಬ್ಲಮ್ಸ್ ಇದ್ದಾವೆ, ಅವನು ನೋಡ್ರಿ. P&L ಮತ್ತು ಬ್ಯಾಲೆನ್ಸ್ ಶೀಟ್ ಎರಡೂ ಕೂಡಿದ್ದಾವೆ. ಸೊ ಅವನು ಕೂಡ ನೀವು ನೋಡ್ಕೋಬೇಕು. ಸೊ ಜಸ್ಟ್ 5 ಮಾರ್ಕ್ಸಿಗೆ ಈ ಥರ ಕೇಳಿದ್ದಾರೆ. ಓಕೆ, 10 ಮಾರ್ಕ್ಸ್ಗೂ ಕೇಳತ್ತಿರ್ತಾರೆ. ಅಬ್ಸರ್ವೇಷನ್ ಇರಲಿ, ಪ್ರಾಕ್ಟೀಸ್ ಮಾಡಿರಿ ಬೇರೆ ಬೇರೆ ಪ್ರಾಬ್ಲಮ್ಸನ್ನು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು ಆಲ್. ಕ್ಲಾಸ್ ಲೈಕ್ ಆಗಿತ್ತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಪ್ರೆಸ್ ದ ಬೆಲ್ ಐಕಾನ್. ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸ್ಗೂ ಕೂಡ ನೀವು ಈಸಿಯಾಗಿ ನೋಟಿಫಿಕೇಷನ್ ಮುಖಾಂತರ ನೋಡ್ಬೋದು. ಓಕೆ, ಸೊ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಒಂದು 10 ಮಾರ್ಕ್ಸ್ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತೇನೆ. ಸೊ ಅದನ್ನು ನೀವು ನೋಡ್ಬೋದು. ಓಕೆ, ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು.